ನೀವು ಮರಾಠಿ ನಾಟಕಗಳನ್ನ ಕನ್ನಡಕ್ಕೆ ತಂದಿರಂತ ಗೊತ್ತಾಗೈತ್ರಿ. ನೀವು ಮರಾಠಿ ನಾಟಕ ಯಾರ್ದು ನೋಡ್ತಿದ್ರಿ? ಮರಾಠಿಯವರ ನಾಟಕಗಳಿಂದ ಪ್ರೇರಣೆನೂ ಆಗ್ಯದ ನನಗೆ. ನಾಟಕ ಅನ್ನೋದು ಒಂದು ವ್ಯಾವಹಾರಿಕ ಬಿಸ್ನೆಸ್ ಆಗ್ಯದ. ನೀವು ಅದನ್ನ ತರಬೇಕಾದ್ರೆ ನಿಮ್ಗೆ ಏನು ಚಾಲೆಂಜ್ ಅನಿಸ್ತಿತ್ತು? ಆ ತಾಕತ್ನೊಳಗೆ ಆ ಸತ್ವವನ್ನು ಕೂಡಿಸ್ಲಿಕ್ಕೆ ಬಂದಾಗ ಮಾತ್ರ ವರ್ಕೌಟ್ ಆಗ್ತಾವ. ಆ ನಮ್ಮ ಸಿನಿಮಾಕ್ಕೆ 28 ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟ್ ಅವಾರ್ಡ್ಸ್ ಅವ. ಹಿಂಗೆ ಮಾಡ್ಕೋತ ನಾ ಭಾಳ ಶಾಣೆ ಇದ್ದೇನೆ ಅಂತ ತಿಳ್ಕೊಂಡು ಒಂದು ಮರಾಠಿ ನಾಟಕನ ಸಿನಿಮಾನು ಮಾಡಿದೆ. ಮೊದಲೇ 2010 32 ಲಕ್ಷ ರೂಪಾಯಿ ಕಳ್ಕೊಂಡೆ. ನಿಮಗೆ ಹೆಂಗ್ರಿ? ನಿಮ್ಮ ಮನ್ಯಾಗ ಯಾರ ಇದ್ರು? ನೀವ ಮೊದ್ಲು ನಾಟಕ ರಂಗ ಕಾಲಿಟ್ರು? ನಾನು ನಮ್ಮ ಮನೆಯೊಳಗೆ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ದವ. ನಿಮಗ್ ವಿರೋಧ ಇತ್ತೇನ್ರಿ ಮನ್ಯಾಗ ನಾಟಕ ಮಾಡ್ತ ಗುಪ್ಲೆ? ನಮ್ಮ ಅವ್ಗ ಒಂಚೂರು ನನ್ನ ಬಗ್ಗೆ ಅಂದ್ರೆ ಕಾಜಿ ಐತಿ, ಮುಂದೆ ಏನ್ ಮಾಡ್ತಾನ ನೀವ ಅಂತ. ನಿಮಗ್ ನೀನಾಸಮ್ ಹೆಂಗ್ ಗೊತ್ತಾತ್ರಿ? ಅಲ್ಲಿ ಹೋಗಿದ್ ಹೆಂಗ? ಅಲ್ಲಿನ ಅನುಭವ ಏನಾರ ಹೇಳೋದಾದ್ರ ನಮ್ಮ ಮುಂದ. ಚಲೋ ವಾತಾವರಣದಾಗ ಬೆಳೆದದ್ದು, ಹಿಂಗಾಗಿ ಅದನ್ನ ಯಾರು ಅಳಿಗಾಡ್ಸ್ಲಿಕ್ಕೆ ಬರಂಗಿಲ್ಲ. ನಿಮ್ಮ ಅಪ್ಸ್ ಅಂಡ್ ಡೌನ್ ಒಳಗ ನಿಮ್ಮ ಮನ್ಯಾನವ್ರು ನಿಮಗೆ ಹೆಂಗ ಸಹಾಯ ಮಾಡಿದ್ರು ಅಥವಾ ನಿಮ್ ಬೆನ್ ಹಿಂದೆ ನಿಂತಿದ್ರಿ? ನಾಟಕ ಮಾಡ್ಲಿಕ್ಕೆ ಕಲಾವಿದರು ಸಿಗ್ತಾರೋ ಇಲ್ಲೋ ಅಂತ ದೇಡ್ದಾಗಿದ್ದಾಗ ತಮ್ಮಂದ್ರ ಬರ್ತಿದ್ರು. ಬ್ರೂಸ್ಲಿ ಒಂದ್ ಕಡೆ ಒಂದು ಮಾತು ಹೇಳ್ತಾನ, ಫೈಟಿಂಗ್ ಭಾಳ ನಮೂನೆ ಪ್ರಾಕ್ಟೀಸ್ ಮಾಡೋರ್ ಬಗ್ಗೆ ನಂಗೇನು ಹೆದರಿಕಿಲ್ಲ, ಒಂದಕ್ಕಿಕ್ಕ ಭಾಳ ಪ್ರಾಕ್ಟೀಸ್ ಮಾಡ್ತಾನಲ್ಲ ಅವನ ಬಗ್ಗೆ ನಂಗೆ ಭಾಳ ಹೆದರಿಕೆ. ಚಲೋ 90-80 ಮಾರ್ಕ್ಸ್ ತಗೊಳವ ಏನ್ ಮಾಡ್ತಾನ, ಹಗಲು ರಾತ್ರಿ ಕುತ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ 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 ಪರೀಕ್ಷೆ 5 ದಿವಸ ಆದಷ್ಟು ಪೇಪರ್ನಾಗೆಲ್ಲ ವಾಂತಿ ಮಾಡ್ಕೋತಾನ. ಈಗ ನಾವು ಮುಂದಂತ ಹೇಳಿ ಬಹಳ ಮುಂದೆ ಬಂದಿವಿ. ಈಗ ನಿಮ್ಮ ಜೀವನಕ್ಕೆ ಒಂದಿಟ್ಟು ಹಿಂದೆ ಹೋಗೋಣ ರೀ. ಹೇಳ್ರಿ. ಸರ್, ನೀವು ನಾಟಕ ರಂಗದಾಗ ದೊಡ್ಡ ಹೆಸರು ಮಾಡಿರಿ. ನೀವು ಈಗ ನಮ್ಗೆಲ್ಲ ಗೊತ್ತಿರಂಗ ನಾಟಕ ಮಾಡಬೇಕು ಅಂದ್ರೆ ನಮ್ಮ ಮನ್ಯಾಗ ನಮ್ಮ ಅಪ್ಪರೇ ನಮ್ಮ ಮುತ್ಯಾರೇ ನಾಟಕದಾಗ ಇರ್ಬೇಕು ಅಂದ್ರೆ ನಾವು ನಾಟಕ ಹೌದಪ್ಪ ರಕ್ತದಾಗ ಬಂದೈತಿ ಬಿಡು ಚಂದ ಮಾಡ್ತಾನ ಅಂತಾರ. ನಿಮಗೆ ಹೆಂಗ್ರಿ? ನಿಮ್ಮ ಮನ್ಯಾಗ ಯಾರ ಇದ್ರು? ನೀವ ಮೊದ್ಲು ನಾಟಕ ರಂಗ ಕಾಲಿಟ್ರು? ನಾನು ನಮ್ಮ ಮನೆಯೊಳಗೆ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ದವ. ನಮ್ಮ ಮನೆಯೊಳಗೆಲ್ಲ ಶಾಣ್ಯರಿದ್ರು, ದೊಡ್ಡ ದೊಡ್ಡ ಮಂದಿ ಓದೋರು ಅದೆಲ್ಲ ಇದ್ರು. ಮತ್ತು ಪಾಪ ನನಗೆ ಗುರುಗಳು ನಮ್ಮ ಮಾಸ್ತರೆಲ್ಲ ಕೈ ಬಿಟ್ಟು ಮಾರ್ಕ್ಸ್ ಹಾಕಿದ್ರೆ 100ಕ್ಕೆ 12 13 ಬರ್ತಿದ್ವು. 6 ಸಬ್ಜೆಕ್ಟ್ ಕೂಡಿ ಒಂದು 60% ಆಗ್ತಿತ್ತು. ಅಂದ್ರೆ 6 ಕೂಡಿ 600ಕ್ಕೆ 60 ಬಂದ್ರೆ ಮತ್ತು ಈ ನಮೂನಿ ನನ್ನ ಮಾರ್ಕ್ಸ್ ನೋಡಿ ನಮ್ಮ ಅಪ್ಪ ಅಂತೂ ಹೇಳ್ದ, ನೀನು ಯಾವ ಕಾಲೇಜ್ನವ್ರಿಗೆ ಪಾಪ ನಿನಗೆ ಕಲಿಸೋ ಶಕ್ತಿ ಇಲ್ಲಪ್ಪ, ಅದಕ್ಕೆ ನೀ ಬೇರೆ ಏನ್ರೇ ಮಾಡ್ತೀಯ ನೋಡೊಂದು. ಸೊ ಆವಾಗ ನಾಟಕದ್ದು ಅನ್ನೋ ಒಂದು ಪಕ್ಕ ಇದು ಇರಲಿಲ್ಲ. ಬಟ್ ಎಲ್ಲರಿದ್ರೆ ಕತೆ ಹೇಳಬೇಕು, ಅವ್ರಿಗೆ ತಿಳಿಸಿ ಹೇಳಬೇಕು, ಮಾಡಬೇಕು. ನಾ ಹೇಳಿದ್ರೆ ಮಂದಿ ನಗಬೇಕು, ಮಂದಿ ನಗೋ ಹಂಗೆ ನಂಗೆ ಮಾತಾಡ್ಲಿಕ್ಕೆ ಬರಬೇಕು ಅನ್ನೋ ಇದನ್ನು ಫಾಲೋ ಮಾಡ್ಕೊಂಡು ಹೊಂಟೆನ. ಅದ್ರಾಗ ಮೊದಲು ಸಣ್ಣ ಸಣ್ಣ ಜೋಕ್ಗಳನ್ನು ಹೇಳ್ತಿದ್ದೆ, ಆಮೇಲೆ ಕತೆ ಹೇಳಲಿಕ್ಕೆ ಟ್ರೈ ಮಾಡಿದೆ, ಆಮೇಲೆ ಓದ್ಲಿಕ್ಕೆ ಶುರು ಮಾಡಿ ಓದಿದ್ದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ. ಹಿಂಗೆ ಡೆವಲಪ್ ಆಕೋತಾ ಬಂದದ್ದು ಇದು. ಮನೆಯೊಳಗೆ ತಂದೆ RMSನಾಗ ನೌಕರಿ ಮಾಡ್ತಿದ್ರು, ತಾಯಿ ಹೌಸ್ ವೈಫು. ಸೊ ಹೀಗಾಗಿ ಆಮೇಲೆ ನಾ ಹೇಳಿಕತ್ತದ ನಿಮ್ಗೆ 60s 70s ಪೀರಿಯಡ್. ಆ ಟೈಮ್ನಾಗ ಈ ರಂಗಭೂಮಿ ಇದು ಆವಾಗ ನಮ್ಮಲ್ಲಿ ಒಂಚೂರು ರೆವಲ್ಯೂಷ್ನರಿ ಐಡಿಯಾಸ್ ಬರ್ಲಿಕ್ಕೆ ಶುರುವಾಗಿದ್ದು. ಮೊದಲಾದ್ರೆ ನಮ್ಮಲ್ಲಿ ಕಂಪ್ನಿ ನಾಟಕಗಳಿದ್ವು, ವರ್ಷಕ್ಕೊಮ್ಮೆ ಜಾತ್ರೆಗೆ ಹಳ್ಳಿಯವರೆಲ್ಲ ಸೇರಿ ನಾಟಕ ಮಾಡ್ತಿದ್ರು, ಬೆಳತನಕ ಮಾಡ್ತಿದ್ರು, ಹೀಗೆಲ್ಲ ಪದ್ಧತಿ ಇತ್ತು. ಆಮೇಲೆ ಹಿರಣ್ಣಯ್ಯವರು ಕಂಪ್ನಿ ಈ ಕಡೆ ಉತ್ತರ ಇದು ದಕ್ಷಿಣ ಕರ್ನಾಟಕದಾಗ ಅವ್ರು ಭಾಳ ಫೇಮಸ್ ಆಗಿದ್ದರು. ಸೊ ಗುಬ್ಬಿ ವೀರಣ್ಣ ಅವ್ರ ಕಂಪ್ನಿ ಇದ್ವು. ಅವು ಎಲ್ಲ ಸಮಾಜಮುಖಿಯಾಗಿರುವಂಥ ನಾಟಕಗಳನ್ನು ಮಾಡಿ, ಅಂದ್ರೆ ಭಕ್ತಿ ಪ್ರಧಾನ ನಾಟಕ ಸತ್ಯನಾರಾಯಣ ಇತ್ತು ಅವಾಗ. ಸೊ ಇಂಥವೆಲ್ಲ ಅವೆಲ್ಲ ನಾಟಕಗಳನ್ನು ನನಗೆ ಸಣ್ಣ ಇದ್ದಾಗ ನೋಡ್ಲಿಕ್ಕೆ ಸಿಕ್ಕು. ಅದಾದಮೇಲೆ ಅದನ್ನು ನೋಡ್ಕೊಂಡು ಬೆಳೆದೆ ನಾನು. ಮುಂದೆ ನಾಟಕದ ಒಂದು ವರ್ಕ್ಶಾಪ್ ಆಯ್ತು ನಮ್ಮಲ್ಲಿ ಖ್ಯಾತ ಗಾಯಕರು ಭಾರತ ರತ್ನ ಡಾಕ್ಟರ್ ಭೀಮಸೇನ್ ಜೋಶಿ ಅವರು ತಮ್ಮ ಒಬ್ಬರು ಜಯತೀರ್ಥ ಜೋಶಿ ಅಂತ ಗದಗಿನವರವರು, ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಕಲ್ತು ಬಂದವರು. ಕರ್ನಾಟಕದಾಗ ಬೇರೆ ಬೇರೆ ಕಡೆ ನಾಟಕ ಮಾಡಿಸ್ತಿದ್ರು ಅವರು. ಹುಬ್ಬಳ್ಳಿಗೆ ಬಂದಾಗ ಅವ್ರು ಭೇಟಿ ಆಯ್ತು, ಅವ್ರದ್ದೊಂದು ವರ್ಕ್ಶಾಪ್ ಮಾಡಿದರು. ಅದರಿಂದ ಮುಂದೆ ನಂಗೆ ಶಾಸ್ತ್ರೋಕ್ತ ನಾಟಕ ಮಾಡೋದು ಹೆಂಗೆ ಏನು ಅಂತ ಗೊತ್ತಾಯ್ತು. ಅಲ್ಲಿಂದ ಮುಂದೆ ನೀನಾಸಂ ಶಾಲೆಗೆ ಹೋದೆನ. ಹಿಂಗೆ ನಾಟಕದ ಚಾಲು ಆಯ್ತು. ನಮ್ಮ ಜರ್ನಿ ನಾಟಕ ಜೋಡಿನ ನಾವು ಹೊಂಟಿವಿ ಅಂತ ಈಗ ನಾವು ಈಗಿನ ಕಾಲದಾಗಿನಿಂದನೂ ಆಗಿನ ಕಾಲದಾಗೂ ನಮ್ಮ ಮುತ್ಯಾಗೊಂಡು ನಮ್ಮ ಅಪ್ಪಗಳು ಯಾರೇ ನಾಟಕ ಮಾಡ್ತಾನೆ, ಒಂದ ದಿನ ನೀವು ಅಂದ್ರಿ ಜಾತ್ರೆಗೆ ಏನಾರ ನಾಟಕ ಮಾಡ್ತಾನ ಅಥವಾ ಆದ್ರೆ ಅದನ್ನೇನು ಮಾಡ್ತಿ, ಅದು ಹತ್ತಿತ್ತಂದ್ರೆ ತಲೆಗೆ ಅದ್ರ ಹಿಂದೆ ಹತ್ತಿಸ್ತೈತಿ, ಅದನ್ನೇನು ಮಾಡ್ತೀಯ ಅಂತಿದ್ರು. ನಿಮಗೆ ವಿರೋಧ ಇತ್ತೇನ್ರಿ ಮನ್ಯಾಗ ನಾಟಕ ಮಾಡ್ತಾನ ಅಂದ್ಗುಪ್ಲೆ? ಉಳಿದವ್ರದ್ದೆಲ್ಲಾರ್ದು ವಿರೋಧ ಇತ್ತು. ಅಂದ್ರೆ
ನಮ್ಮ ಕಾಕಂದ್ರು ಮಾಮಂದ್ರು ಅವ ಏನು ಮಾಡ್ತಾನ ಅಂತ ಹಿಂಗೆಲ್ಲ ಅಂತಿದ್ರು. ನನಗೆ ಅಣ್ಣಂದ್ರಿಲ್ಲ, ಹಿಂಗಾಗಿ ಹಿರಿಯರಿಲ್ಲ, ಅಕ್ಕಂದ್ರಿಲ್ಲ, ನಾನಾ ಹಿರಿಯ. ಸೊ ಹಂಗೇನಿರಲಿಲ್ಲ. ನಮ್ಮ ಅವ್ಗೆ ಒಂಚೂರು ನನ್ನ ಬಗ್ಗೆ ಅಂದ್ರೆ ಕಾಳಜಿ ಐತಿ, ಮುಂದೆ ಏನು ಮಾಡ್ತಾನೆ ನೀವ ಅಂತ. ಅದ್ರ ಮತ್ತು ಮಗ ಅಲ್ಲ, ಸೊ ಆಕಿನೂ ಹ್ಞೂ ಅಂತಿದ್ಲು. ನಮ್ಮಪ್ಪ ಮಾತ್ರ ಅವ ಪಾಪ ಹೇಳೋಷ್ಟು ಹೇಳಿದ್ರೆ ಆಮೇಲೆ ನೀ ಏನು ಮಾಡ್ತೀವಿ ಮಾಡ್ಕೊ ಅಂತಂದ್ರು. ಸೊ ಹಂಗೆಲ್ಲ. ಬಟ್ ಏನಾಯ್ತು, ನನಗೊಂಚೂರು ವ್ಯಾವಹಾರಿಕತೆ ಜಾಸ್ತಿ ಇತ್ತು. ನಾನು ಈ ಕಲೆ ದೇವ್ರು ಕೊಟ್ಟಾನಿದ್ನ ಹಿಂಗೆಲ್ಲ ನಂಬೋದಕ್ಕಿಂತ ಹೆಚ್ಚಾಗಿ ನಾವು ಪ್ರಾಕ್ಟೀಸ್ ಮಾಡಿ ಸಕ್ಸಸ್ ಆಗ್ಬೋದು ಅನ್ನೋದ್ರ ಕಡೆ ನಂಬಿಕೆ ಇತ್ತು. ಈಗ ಆ್ಯಕ್ಚುಲಿ ಅದ ಜೀವನದ ಮಂತ್ರ. ಈಗ ಚಲೋ 90-80 ಮಾರ್ಕ್ಸ್ ತೊಗೊಳವ ಏನು ಮಾಡ್ತಾನೆ, ಹಗಲು ರಾತ್ರಿ ಕೂತ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ 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 ಪರೀಕ್ಷೆ 5 ದಿವಸ ಆದಷ್ಟು ಪೇಪರ್ನಾಗೆಲ್ಲ ವಾಂತಿ ಮಾಡ್ಕೋತಾನೆ, ಅವಂಗೆ ಮಾರ್ಕ್ಸ್ ಬರ್ತಾವೆ. ಈಗ ನಾವು ರಂಗಭೂಮಿ ಕಲಾವಿದರಾಗಿ ಅಥವಾ ನಾಟಕದವರಾಗಿ ಅಥವಾ ಇದಾಗಿ ನಾವು ಅದನ್ನು ಮಾಡಿ 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 ಪ್ರಾಕ್ಟೀಸ್ ಮಾಡಿಕೊಂಡಾಗ ವಿ ವಿಲ್ ಬಿ ಡೆಫಿನೆಟ್ಲಿ ಸಕ್ಸಸ್ಫುಲ್ ಇನ್ ದ್ಯಾಟ್. ಬ್ರೂಸ್ಲಿ ಒಂದು ಕಡೆ ಒಂದು ಮಾತು ಹೇಳ್ತಾನೆ. ಅವೇನಂತಾನಂದ್ರೆ, ಫೈಟ್ ಮಾಡೋ ವಿಷಯದಾಗ ಫೈಟಿಂಗ್ ಭಾಳ ನಮೂನೆ ಪ್ರಾಕ್ಟೀಸ್ ಮಾಡೋರ ಬಗ್ಗೆ ನನಗೇನು ಹೆದರಿಕಿಲ್ಲ. ಆದ್ರೆ ಯಾವ ಒಬ್ಬವ ಒಂದಕ್ಕಿಕ್ಕ ಭಾಳ ಪ್ರಾಕ್ಟೀಸ್ ಮಾಡ್ತಾನಲ್ಲ ಅವನ ಬಗ್ಗೆ ನಂಗೆ ಭಾಳ ಹೆದರಿಕೆ ಇದೆ. ಯಾಕಂದ್ರೆ ಅವ್ನು ಬರೋಬ್ಬರಿ ಒದ್ದ ಅಂತಂದ್ರೆ ನನಗೆ ಹೇಳಕ್ಕೆ ಬರಂಗಿಲ್ಲ. ಸೊ ಹಂಗೆ ಈ ಪರ್ಫೆಕ್ಟ್ನೆಸ್ ಏನದ ನಾಟಕದ ದೃಷ್ಟಿ ಒಳಗೆ ನಾವು ನಾಟಕದ ಪಾತ್ರವನ್ನು ಪ್ರಾಕ್ಟೀಸ್ ಮಾಡಿ 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 ಸಕ್ಸಸ್ ಆಗ್ಬೇಕಂತ ಇದೆ. ಸೊ ಹೀಗಾಗಿ ನಾ ಏನು ಮಾಡ್ತಿದ್ದೆ, ಎಷ್ಟು ಸಾಧ್ಯದನೋ ಅಷ್ಟು ತಾಲೀಮ್ ಮಾಡಿಕೊಂಡು ತಯಾರಿಯಾಗಿ ಆಮೇಲೆ ರಂಗಕ್ಕೆ ಪ್ರಸ್ತುತಿ ಮಾಡ್ತಿದ್ದೆ. ಅದು ನಂದು 1 ಮ್ಯಾನ್ ಶೋನೇ ಇರಲಿ, ಅಥವಾ ಒಂದು ಸಣ್ಣ ಜೋಕನ್ನು ವಿಜುವಲೈಸ್ ಮಾಡೋದೇ ಇರಲಿ, ಅಥವಾ ಒಂದು ಪ್ರಸಂಗವನ್ನು ಕಥೆ ಮಾಡೋದೇ ಆಗಲಿ, ಅಥವಾ ಇಡೀ ನಾಟಕ ಬರೆಯೋದಾಗಲಿ, ಯಾವುದೇ ಆಗಲಿ. ಸೊ ಈ ಪ್ರಿಪ್ರೇಷನ್, ಈ ತಯಾರಿ ಇರ್ತಿತ್ತು ನಂದು. ಅಂದ್ರೆ ವಿರೋಧ ಇತ್ತು, ಆದ್ರೂ ನೀವು ನಿಮ್ಗೆ ಏನ್ ಬೇಕು ಅದ್ ಮಾಡ್ಕೊತ ಬಂದ್ವಿ. ಆಮೇಲೆ ಅದು ಸಕ್ಸಸ್ಸು ಹಾಕೋತ ಹೋತು. ಅವಾಗ ಎಲ್ಲಾರು ಸುಮ್ಮಕ್ಕಾರೆ ಯಾರು ಏನಂತಾರ ಅವಾಗ ಗೊತ್ತಿದ್ದಿದ್ದ ಮತ್ತೆ ಹಂಗ ಹಾಕೋತ ಬಂತದ. ಈಗ ನಮ್ಮ ಕಡೆ ಮಂದಿಗೆ ನೀನಾಸಮು ಗೊತ್ತಾಗೋದು ಒಂದಿಟ್ಟು ಕಷ್ಟನ ರೀ. ಇಲ್ಲಿ ಬರೋ ತಕ್ಕ ನಮಗ್ ನೀನಾಸಮ್ ಅನ್ನೋದನ್ನ ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಾವ್ ಅಲ್ಲೇ ಟೆಂಟ್ ಹಾಕಿರ್ತಾರ, 2 ದಿನ ನಾಟಕ ಮಾಡ್ತಾರ, ಅಷ್ಟ್ರ ಒಳಗೆ ಇರ್ತೀವಿ. ಅಲ್ಲೇ ಮಾಡೋದು, ಅದ್ರಾಗ ಒಂದು ಪಾತ್ರ ಸಿಕ್ಕ್ರ ಚಲೋ ಮಾಡ್ನಪ್ಪ ಮಂದಿ ಹೊಗಳ್ತಾರಪ್ಪ. ನಿಮಗ್ ನೀನಾಸಮ್ ಹೆಂಗ್ ಗೊತ್ತಾತ್ರಿ? ಅಲ್ಲಿ ಹೋಗಿದ್ದ ಹೆಂಗ, ಅಲ್ಲಿನ ಅನುಭವ ಏನಾರ ಹೇಳೋದಾದ್ರ ನಮ್ ಮುಂದ. ನೀನಾಸಮ್ ಸಾಲಿಗೆ ನಾ ಹೋಗಿದ್ದ ಹಂಗಂದ್ರೆ ಜಯತೀರ್ಥ ಜೋಶಿ ಅನ್ನೋರೇನು ಈ ವರ್ಕ್ಶಾಪ್ ಮಾಡಿದ್ರು, ಅದಕ್ಕೆ ಬೇರೆ ಬೇರೆ ಅತಿಥಿಗಳು ಬಂದು ಪಾಠ ಮಾಡ್ತಿದ್ರು ನಮಗೆ ಆ ಕಾರ್ಯಾಗಾರದಾಗ. KG ಕೃಷ್ಣಮೂರ್ತಿ ಅಂತ ಇನ್ನೊಬ್ಬ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಗ್ರ್ಯಾಜುಯೇಟ್ ಅವರು, ಅವಾಗ ಅವರು ಮುಗಿಸ್ಕೊಂಡು ಅವರು ವಾಪಸ್ ಕರ್ನಾಟಕಕ್ಕೆ ಬಂದು ಕರ್ನಾಟಕದಾಗ ನಾಟಕ ಮಾಡ್ಲಿಕ್ಕತ್ತಿದ್ರು. ಅವರು ಆ ನಮ್ಮ ವರ್ಕ್ಶಾಪ್ನಾಗ ನಮ್ಮೊಂದು ಕ್ಲಾಸ್ ತೊಗೊಂಡ್ರು. ಆ ಕ್ಲಾಸ್ನಾಗ ಅವರು ವಿವರಣೆ ಮಾಡಿದರು, ಹಿಂಗೊಂದು ನೀನಾಸಮ್ ಅಂತ ಸಾಲಿದೆ, ವರ್ಷ ಇಡೀ ನಡೆಯುವಂಥ ಕೋರ್ಸ್ ಅದು, ಅಲ್ಲಿ ನಿಮಗೆ ಬೇರೆ ಬೇರೆ ಕೋರ್ಸ್ಗಳನ್ನೆಲ್ಲ ಮಾಡಿಸ್ತಾರೆ ಅಂತ. ಸೊ ನಾನು ಅವ್ರ ಬೆನ್ನ ಹತ್ತಿ ಆ ಸಾಲಿಗೆ ಅಡ್ಮಿಷನ್ ತೊಗೊಂಡು ಅಲ್ಲಿಗೆ ಹೋದೆ ನಾನು. ಅದೇನಿಲ್ಲ, ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಇನ್ಫಾರ್ಮೇಷನ್ ಅದು ಕೊರತೆ ಇತ್ತು ಅವಾಗಷ್ಟ. ಬಟ್ ಮುಂದೆ 85-86 ನಾ ಕಲಿತೆ ಅಲ್ಲೇ. ಅದಾದಮೇಲೆ ಸಾಕಷ್ಟು ಪ್ರಸಿದ್ಧಿ ಪಡೀತು. ಯಾಕಂದ್ರೆ ನೀನಾಸಮ್ನವ್ರು ಅವಾಗ ತಿರುಗಾಟ ಅಂತ ಹೇಳಿ ಒಂದು ರೆಪ್ರೇಟರಿ ಕಂಪನಿ ಶುರು ಮಾಡಿದರು. ಅಂದ್ರೆ ನೀನಾಸಮ್ ಶಾಲೆ ಒಳಗೆ ಓದಿದ ಅಂದ್ರೆ ವಿದ್ಯಾರ್ಥಿಗಳಿಗೆ ಅವ್ರನ್ನೆಲ್ಲ ಕೂಡಿಸ್ಕೊಂಡು ನಾಟಕಗಳನ್ನು ತಯಾರು ಮಾಡಿ ರಾಜ್ಯಾದ್ಯಂತ ಪ್ರದರ್ಶನ ಮಾಡುವ ಒಂದು ಯೋಜನೆ ಮಾಡಿದರು. ಆವಾಗ ರಾಜ್ಯಾದ್ಯಂತ 100-120 ಪ್ರದರ್ಶನ ಮಾಡ್ತಿದ್ರು ಅವ್ರು ವರ್ಷಕ್ಕೆ. ಸೊ ಆವಾಗ ಅದು ಒಂದು ಹೊಸ ರೀತಿ ಪ್ರೇಕ್ಷಕರನ್ನ ಹುಟ್ಟು ಹಾಕುವಂತಹ ಯೋಜನೆ ಆಗ್ತದೆ. ಸೊ ನೀನಾಸಮ್ನಾಗ ಕಲ್ತು ಬಂದವರು ನಾಟಕ ಮಾಡಿಸ್ತಿದ್ರು. ಇದು ಹೀಗಾಗಿ ಈಗ ನೀನಾಸಮಿಗೆ ಒಂದು ಚಲೋ ಪ್ರಸಿದ್ಧಿ ಬಂದದ, ಈಗ ಎಲ್ಲರಿಗೂ ಗೊತ್ತಾಗ್ಯದ. ಬಟ್ ಆವಾಗ ಅದು ಕ್ರಮೇಣ ಗೊತ್ತಾಯ್ತು. ಆಮೇಲೆ ಅದು ಗಟ್ಮುಟ್ಟು ಒಂಥರ ಶ್ರೀಫಲದ ಗಿಡ ಇದ್ದಂಗೆ ಅದು, ಅಂದ್ರೆ ತೆಂಗಿನಕಾಯಿ ಮರ ಇದ್ದಂಗೆ. ಚಲೋ ಟೈಮ್ ತೊಗೊಂಡು ಮಸ್ತಾಗಿ ನೀರು ಕುಡಿದು ಗೊಬ್ಬರ ತಿಂದು ಚಲೋ ವಾತಾವರಣದಾಗ ಬೆಳೆದದ್ದು. ಹಿಂಗಾಗಿ ಅದನ್ನ ಯಾರು ಅಳಿಗಾಡ್ಸ್ಲಿಕ್ಕೆ ಬರಂಗಿಲ್ಲ ಅಂತ ಗಟ್ಮುಟ್ಟ ಇದು. ಇನ್ನು ನಿಮ್ಮ ಫ್ಯಾಮಿಲಿಗೆ ಬರೋಣ್ರಿ, ನಿಮ್ಮ ಮನ್ಯಾನವ್ರ ಬಗ್ಗೆ ಹೇಳ್ರಿ. ನಿಮ್ಮ ತಂದೆ ತಾಯಿಯಿಂದ ಹಿಡಿದು ಈಗ ನಿಮ್ಮ ಮಾಲಕರ ತನಕನೂ ಹೇಳೋದಾದ್ರ ನೋಡ್ರಿ, ನಮ್ಮ ಅಪ್ಪ ಸರ್ದೇಶ್ ಪಾಂಡೆ ಫ್ಯಾಮಿಲಿ ವಿಜಾಪುರದವರು. ಅವ್ರು 6 ಮಂದಿ ಅಣ್ಣ ತಮ್ಮಂದ್ರು ಇದ್ರು. ಹಿಂಗಾಗಿ ನಂಗೆ 5 ಮಂದಿ ಕಾಕಾಗಳು.
ನಮ್ಮವ್ವ ಹುಬ್ಬಳ್ಳಿ ಕುಲಕರ್ಣಿ ಮಂತಂದಕ್ಕಿ, ಆಕಿಗೆ 5 ಮಂದಿ ಅಕ್ಕಂಗ್ಯಾರು, 2 ತಮ್ಮಂದರು. ಸೊ ಹಿಂಗಾಗಿ ನಂಗೆ 5 ಮಂದಿ ಮೌಶಂದರು, 2 ಮಾಮಗಳು. ಸೊ ಹಿಂಗೆ ತುಂಬ ಕುಟುಂಬದಾಗ ಬೆಳೆದವ. ಭಾಳ ಹಚ್ಚಲೆ ಬೆಳೆದೆ. ನಾ ಹಿರೇ ಮಗ ಆಗಿರೋದ್ರಿಂದ ನಂಗೆ ಇದನ್ನು ಭಾಳ ಇತ್ತು. ಸೊ ಹುಟ್ಟಿದ್ದು ವಿಜಾಪುರ, ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಗಿದ್ದು ಹುಬ್ಬಳ್ಳಿಗೆ. ಹುಬ್ಬಳ್ಳಿಗೆ ಬಂದ್ಮೇಲೆ ಹುಬ್ಬಳ್ಳಿ ಒಳಗನ ನನ್ನ ಮುಂದಿನ ಎಜುಕೇಷನ್ನು ಅದು ಇದು ಎಲ್ಲ ಅಲ್ಲೇ ಆಯ್ತು. ಕೇಂದ್ರೀಯ ವಿದ್ಯಾಲಯದಾಗ ನಾನು ಓದೇನೆ. ಸೊ ಹಿಂಗಾಗಿ ನಾನು ಸ್ವಲ್ಪ ಇಂಗ್ಲೀಷ್ ಹಿಂದಿ ಚಲೋ ಬರ್ತದೆ. ಚಲೋ ಅಂದ್ರೆ ಭಾಳ ಚಲೋ ಅಲ್ಲ, ಮ್ಯಾನೇಜಬಲ್. ಸೊ 10ನೇ ನ್ಯೂ ಇಂಗ್ಲೀಷ್ ಸ್ಕೂಲ್ನಾಗ ಕಲಿತೆ ನಾನು. ಅದಾದಮೇಲೆ ಅಂದರೆ ಕೇಂದ್ರೀಯ ವಿದ್ಯಾಲಯದಾಗ ಫೇಲ್ ಆದೆ. 9ನೇ ನಿನ್ನ ಇಟ್ಕೊಂಡ್ರೆ ನಮ್ಮದು ಸಾಲಿ ರಿಸಲ್ಟದ್ದು ಸಕ್ಸಸ್ ರೇಟ್ ಫೇಲ್ ಆಗ್ತದಪ್ಪ, ಅದಕ್ಕೆ ನಿಂಗೆ 9ನೇ ಪಾಸ್ ಮಾಡ್ತೇವೆ, ಬೇರೆ ಶಾಲಿಗೆ ಹೋಗಂದ್ರೆ. ಸೊ ಹಿಂಗಾಗಿ ಬೇರೆ ಶಾಲಿಗೆ ಬಂದೆ. ಶಾಲ್ಯಾಗ ಅನಾಯಾಸ ಪಾಸ್ ಆದೆ. ಪಾಸ್ ಆದ್ಮೇಲೆ ಮುಂದೆ ಕಿರ್ಲೋಸ್ಕರ್ದಾಗ 1-2 ವರ್ಷ ಕೆಲಸ ಮಾಡಿದೆ. ಈಗ ನಂಗೆ ಈ ಮಾಮಂದರು ಮೌಶಂದರು ಇವ್ರದ್ದೆಲ್ಲರದು ಸ್ಕೋಪ್ ಯಾವತ್ತೂ ತುಂಬ ಕುಟುಂಬ. ನನಗೆ ಅನಾಥ ಭಾವನೆ ಅಂತೂ ಎಲ್ಲೂ ಬರ್ತಿದ್ದಿಲ್ಲ. ಮನೆಯೊಳಗೆ ನಮ್ಮಪ್ಪ ಒಂದು ನಮೂನಿ ಡಾರ್ಮೆಟ್ರಿ ಇದ್ದಂಗೆ ಇತ್ತು ನಮ್ಮ ಮನ್ಯಾಗ. ಕಾಕನ ಮಕ್ಕಳು, ಮಾಮನ ಮಕ್ಕಳು, ಕಾಕಾಗಳು, ಮಾಮಗಳು ಮನ್ಯಾಗಿದ್ದೇ ಇರ್ತಿದ್ರು. ಸೊ ಹಿಂಗಾಗಿ ಬಾಲ್ಯ ಭಾಳ ಚಂದ ಇತ್ತು. ಎಲ್ಲರ ಬಾಲ್ಯ ಇದ್ದಂಗೆ. ನಂದು ಕಾಲೇಜ್ ಅಂತೂ ಜೀವನದಾಗ ಇಲ್ಲೇ ಇಲ್ಲ. ಆದರೂ ಹುಬ್ಳಿ ಧಾರವಾಡದಾಗಿರೋ ಎಲ್ಲ ಕಾಲೇಜಿಗೆ ಹೋಗ್ತಿದ್ದೆ ನಾ. ಯಾಕಂದ್ರೆ ಎಲ್ಲ ಕಾಲೇಜ್ಗೂ ಪಾಪ ಚಂದ ಹುಡುಗಿಯರು ಬರ್ತಿದ್ರು, ನೋಡ್ಲಿಕ್ಕೆ ಸಿಗ್ತಿತ್ತು. ಸೊ ಹಂಗೆ ಬೆಳೆದೆ. ಆಮೇಲೆ ಈ ನೌಕರಿ ಮಾಡ್ಲಿಕ್ಕೆ ಶುರು ಮಾಡಿದೆ. ನೀನಾಸಮ್ನಾಗ ಸಾಲಿ ಮುಗಿಸ್ಕೊಂಡು ಬಂದಮೇಲೆ ಅಲ್ಲಿ ತಿರ್ಗಾಟಕದಾಗೂ 1 ವರ್ಷ ಅನುಭವ ಆಯ್ತು ನಂದು. ಅದಾದ್ಮೇಲೆ ಮುಂದೆ ಕೇಂದ್ರ ಸರ್ಕಾರದ ನೌಕರಿ ಸಿಕ್ತು, ನಾಗ್ಪುರಕ್ಕಿದ್ದೆ. ಅದಾದ್ಮೇಲೆ ಮತ್ತೆ ಕರ್ನಾಟಕಕ್ಕೆ ವಾಪಸ್ ಬಂದೆ. ಇಲ್ಲಿ ಬಂದಮೇಲೆ ಮತ್ತೆ ಆಲ್ ದಿ ಬೆಸ್ಟು ಮತ್ತು ನಾಟಕಗಳನ್ನು ರೀಗ್ರೂಪ್ ಮಾಡ್ಕೊಂಡು ಶುರು ಮಾಡಿದೆ. ಆವಾಗ ನಂಗೆ ಸೀರಿಯಲ್ನಾಗ ಅದೆಲ್ಲ ಆ್ಯಕ್ಟ್ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಯದ್ವ ತದ್ವ ಅಂತ ಒಂದು ಸೀರಿಯಲ್ಲು, ಸಿ ಕೈ ಚಂದ್ರು ಅವ್ರ ಪ್ರೊಡಕ್ಷನ್, ಅದ್ರಾಗ ಚಲೋ ಹೆಸರಾಯ್ತು ನಂದು. ಅದಾದಮೇಲೆ ರಾಮ ಶ್ಯಾಮ ಭಾಮ ಸಿನಿಮಾ ಬರ್ಲಿಕ್ಕೆ ಸಿಕ್ತು. ಈ ನಡುವೆ ನನಗೆ ಸದಾನಂದ ಮಯ್ಯ ಅಂಥೇಳಿ MTR ಮಾಲಕರ ಪರಿಚಯ ಆಯಿತು. ಅವ್ರು ನನ್ನ ಇಟ್ಕೊಂಡು ಸುಮಾರಷ್ಟು ರಂಗಭೂಮಿಯ ಪ್ರಯೋಗಗಳಿಗೆ ಅವಕಾಶ ಮಾಡಿಕೊಟ್ರು. ಈಗ ನೀವು ನಾಟಕ ರಂಗದಾಗ ಮುಂದುವರೆದು ನಿನ್ನೇನ ನಾಟಕ ಮಾಡಿರಿ ಅಂದ್ರೆ ನಿಮ್ಮ ಕೈ ಬಿಡಾತಿಲ್ಲ ನಾಟಕ, ನೀವು ಅದ್ರ ಕೈ ಬಿಡಾತಿಲ್ಲ. ನಿಮ್ಮ ಶ್ರೀಮತಿಯವರು ಧಾರಾವಾಹಿ ಒಳಗೆ ಹೋಗಿ ಕಾಲಿಟ್ಟು ಎಷ್ಟು ಸುಗಳ್ಸ್ಯಾರ, ಚಲೋ ತಂಗ ಹೊಂಟಾರ. ಈಗ ನಿಮಗೆ ನಾವು TV ಸ್ಟಾರ್ ಗಂಡ ಅನ್ಬೇಕು, ಸ್ಟೇಜ್ ಸ್ಟಾರ್ ಹೆಂಡತಿ ಅಂತ ಅವ್ರನ್ನ ಕರಿಬೇಕು. ಮಾಲ್ತಿ ಅವ್ರ ಗಂಡ ಅಂತ ಅನ್ನೋದು ಬೆಸ್ಟ್. ಅಂದ್ರೆ ನೀವು ಅದನ್ನೇ ಇಷ್ಟಪಡ್ತೀರಿ, ಭಾಳ ಅಷ್ಟು ಪ್ರೀತಿರಿ. ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಿಗೆ ಅತಿ ಹೆಚ್ಚು ಚಾಲ್ತಿ ಒಳಗಿದ್ದಾಳಲ್ಲ. ಸೊ ಅವ್ರ ಮನೆಯವರು ಅಂದ್ರೆ ಚಲೋ ಅನ್ಸ. ಆ ಉದ್ದೇಶಕ್ಕೆ ಪ್ರೀತಿನೂ ಐತಾಳ್ರಿ, ಗೊತ್ತಾಕೈತಿ. ನಿಮ್ಮ ಅಪ್ಸ್ ಅಂಡ್ ಡೌನ್ ಒಳಗ ನಿಮ್ಮ ಮನ್ಯಾನವ್ರು ನಿಮಗೆ ಹೆಂಗ ಸಹಾಯ ಮಾಡಿದ್ರು ಅಥವಾ ನಿಮ್ ಬೆನ್ ಹಿಂದೆ ನಿಂತಿದ್ರಿ ಯಾರ್ಯಾರು? ಈಗ 2 ಕಡೆ ಫ್ಯಾಮಿಲಿ ಭಾಳ ಅವಾಗ ಖರೇನ ಸ್ಥಿತಿ ಭಾಳ ಕೆಟ್ಟಿತ್ತು. ಅಂದ್ರೆ ನನ್ನ ಆರೋಗ್ಯ ಸರಿ ಇದ್ದಿದ್ದಿಲ್ಲ, ಆರ್ಥಿಕ ಆರೋಗ್ಯನೂ ಸರಿ ಇರಲಿಲ್ಲ. ತಮ್ಮ ಗೋಪಾಲ ಅವಾಗೆಲ್ಲ ಕ್ರೆಡಿಟ್ ಕಾರ್ಡ್ ಇಂಟ್ರೊಡ್ಯೂಸ್ ಆಗಿದ್ದು. ಒಂದು ಆ್ಯಡ್ ಆನ್ ಕಾರ್ಡ್ ಕೊಟ್ಟು 1,00,000-1,50,000 ರೂಪಾಯಿ ರೊಕ್ಕ ಇಟ್ಕೊಟ್ಟಿದ್ದ, ನಿಂಗೆ ಬೇಕಾಗ್ತದೆ ತಗೋ ಅಂಥೇಳಿ. ಹಂಗೆ ಮಧು ಮರ್ಜಿ ಅಂತ ನನ್ನ ಹಳೆಯ. ಸೊ ಅವ ಬೆಂಗಳೂರಾಗ ಮನೆ ಮಾಡ್ಕೊಂಡು ಇಲ್ಲೇ ನೌಕರಿ ಮಾಡ್ತಿದ್ದ. ಅವ ಪೂರ್ಣ ಹೆಲ್ಪ್ ಮಾಡ್ತಿದ್ದ. ಓಡಾಟ ಭಾಳ ತ್ರಾಸಿತ್ತು ಅವಾಗ. ಸೊ ಮಧುವಿನ ಕಡೆ ಸ್ಕೂಟ್ರ್ ಇತ್ತು, ಅವನ್ನ ಆಫೀಸಿಗೆ ಬಿಟ್ಟು ನಾ ಅವ್ನ ಸ್ಕೂಟ್ರ್ ತೊಗೊಂಡು ಓಡಾಡ್ತಿದ್ದೆ. ನನಗೆ ಊಟಕ್ಕೂ ರೊಕ್ಕದ ಜೊತೆ ಸ್ಕೂಟ್ರಿಗೆ ಪೆಟ್ರೋಲ್ ರೊಕ್ಕನೂ ಅವನ ಕೊಡ್ತಿದ್ದ. ನನ್ನ ಸಾಲಿನೂ ಇಲ್ಲೇ ಇದ್ಲ ಅವಾಗ. ಆಕಿನೂ ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಇಂಜಿನಿಯರ್. ಆಕಿ ರಾಡೆಲ್ ಅನ್ನೋ ಒಂದು ಕಂಪ್ನಿ ಒಳಗೆ ಇಂಜಿನಿಯರಾಗಿ ಕೆಲಸ ಮಾಡ್ತಿದ್ಲು. ಆಕಿನೂ ದುಡಿತಿದ್ಲು. ಹೀಗಾಗಿ ನಾವು ಗಂಡ ಹೆಂಡತಿ ಇಬ್ಬರು ಮಹಾರಾಷ್ಟ್ರ ಬಿಟ್ಟು ಇಲ್ಲಿಗೆ ಬಂದಾಗ ಮತ್ತು ಜೋಡಿ ಕೂಸು ಒಂದು ಬೇರೆ. ಆ ಕೂಸಿನ ನೋಡ್ಕೊಳ್ಳಿಕ್ಕೆ ನನ್ನ ಅತ್ತಿ ಮಾವ ಇದ್ದರು. ಸೊ ಹೀಗೆಲ್ಲ ಅವಾಗ ಕಟಿಗೊಳ್ಳೋದ ಕೆಲಸ ಭಾಳ ಇತ್ತು ಇಡೀ ಜೀವನ. ಸೊ ಅದೆಲ್ಲ ಆಯ್ತು. ಆಮೇಲೆ ಮುಂದೆ ಸಾಲಿ ಲಗ್ನ ಆಯ್ತು. ಆಕೆ ಆಸ್ಟ್ರೇಲಿಯಾಕ್ಕೆ ಹೋದ್ಲು. ಮುಂದೆ ಮಧುಂದು ಲಗ್ನ ಆಯ್ತು. ರಶ್ಮಿ ಅಂತ ಹೇಳಿ ಬೆಳಗಾವಿ ಹುಡುಗಿನ ಲಗ್ನ ಆದವ. ಅವಾಗ ಕುಟುಂಬ ಪೂರ್ಣ ಫುಲ್ ಸರ್ಕಲ್ ಆದಂಗಾಯ್ತು. ಬೇಗೂರ್ದಾಗ ಇರ್ತಿದ್ವಿ, ಬೇಗೂರಿಂದ ಓಡಾಡೋದು ದೂರ ಆಗ್ತಿತ್ತು. ಮಧು ನೌಕರಿ ಬದಲಿ ಮಾಡ್ದ. ಹಿಂಗಾಗಿ ಅವ ಜಯನಗರ 4th ಬ್ಲಾಕಿಗೆ ಬಂದ. ನಮಗೇನು ಎಲ್ಲಿದ್ರು ಅಷ್ಟ, ಅವ್ರ ಹಿಂದಿಂದ ನಾವು ಬಾಲಂಗಶಿ ಹಂಗೆ ನಾವು ಜಯನಗರ 4th ಬ್ಲಾಕಿಗೆ ಬಂದ್ವಿ, T ಬ್ಲಾಕಿಗೆ. ಸೊ ಅಲ್ಲೊಂದು 4-5 ವರ್ಷ ಇದ್ವಿ. ಆಮೇಲೆ ಇಲ್ಲಿ ಗಿರಿನಗರಕ್ಕೆ ಶಿಫ್ಟ್ ಆದ್ವಿ. ಸೊ ಈ ಇಡೀ ನನ್ನ ಜರ್ನಿ ಒಳಗೆ ಅಂದ್ರೆ
ನಾನು ನಾಟಕ ಮಾಡೋ ನಾನು ನಾಟಕ ಮಾಡೋ ಮುಂದೆ ನಾ ಸಣ್ಣವಿದ್ದಾಗ ನನ್ನ ಜೊತೆ ನಾಟಕ ಮಾಡಲಿಕ್ಕೆ ಕಲಾವಿದರು ಸಿಗ್ತಾರೋ ಇಲ್ಲೋ ಅಂತ ಅನ್ನೋ ಒದ್ದಾಡ್ದಾಗಿದ್ದಾಗ ತಮ್ಮಂದ್ರ ಬರ್ತಿದ್ರು ನಾಟಕ ಮಾಡಲಿಕ್ಕೆ. ಸೊ ನಮ್ಮ ತಮ್ಮಂದ್ರ ಕಡೆ ನಾಟಕ ಮಾಡ್ಕೊಂಡು ಆರಾಮಿದ್ದೆ ನಾನು. ಆಮೇಲೆ ಅದಾದಮೇಲೆ ಮುಂದೆ ಲಗ್ನ ಆದಮೇಲೆ ಮಾಲ್ತಿ ಅಂತೂ ಜೊತೆ ಇಲ್ಲ, ಮಾಲ್ತಿ ಅಣ್ಣನೂ ನನ್ನ ಜೊತೆ ನಾಟಕ ಮಾಡ್ಲಿಕ್ಕೆ ಬಂದ. ನಾನು ನಾಟಕ ಮಾಡಿದಾಗ ಅದ್ರಲ್ಲಿ ನಮ್ಮ ಸಹಾಯಕ್ಕೆ ನಮ್ಮ ಸಾಲಿನೂ ಇರ್ತಿದ್ಲ ಅವಾಗ. ಸೊ ಒಂಥರ ಈ ಫ್ಯಾಮಿಲಿ ಡ್ರಾಮಾ ಅಂತಿದ್ರಲ್ಲ, ನಾವು ಫ್ಯಾಮಿಲಿಯವರೆಲ್ಲ ಕೂಡಿ ಮಾಡೋ ಡ್ರಾಮಾ ಅಂತ ಡ್ರಾಮಾ ಆಗಿತ್ತು. ಸೊ ಎಲ್ಲರ ಸಪೋರ್ಟು ಭಾಳ ಇತ್ತು ನನಗೆ. ನಾವು ಮುಂದೆ ಇವರು ಆಸ್ಟ್ರೇಲಿಯಾಗ ನಿಲ್ಲಿಸಿದ್ರು, ಅಲ್ಲಿ ನಾವು 12ನೇ ಇಸ್ವಿ ಒಳಗೆ ಅಲ್ಲಿಗೆ ಹೋಗಿದ್ವಿ ಅವ್ರ ಕಡೆನೂ. ಸೊ ಅಲ್ಲಿಯೂ ನನ್ನ ರಾಶಿಚಕ್ರದ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಯ್ತು. ರಾಶಿಚಕ್ರ ಪ್ರದರ್ಶನ ಅವಕಾಶ ಭಾಳ ಕಡೆ, ಅಮೇರಿಕಾ, ಆಸ್ಟ್ರೇಲಿಯಾ, ಕೆನಡಾ, ಸಿಂಗಾಪುರ್, ಎಲ್ಲ ಅರಬ್ ಕಂಟ್ರೀಸ್. ಸೊ ಹೀಗೆಲ್ಲ ಕಡೆ ಆಗ್ಯಾವ ಶೋಸ್ ಆಗ್ಯಾವ. ಇದೆಲ್ಲ ಸಾಧ್ಯ ಆಗಿದ್ದು ಎಲ್ಲ ಫ್ಯಾಮಿಲಿಯವರ ಸಹಕಾರದಿಂದ. ಇದೆಲ್ಲದಕ್ಕಿಂತ ದೊಡ್ಡ ಸಹಾಯ ಆಗಿದ್ದು ನಮ್ಮ ಅತ್ತಿ ಮಾವಂದು. ಅವರು ನಮ್ಮ ಜೊತೆ ಒಂದು 10-12 ವರ್ಷ ನಮ್ಮ ಜೊತೆನೇ ಇದ್ದರು. ಅವಾಗ ಮಗು ಬೇರೆ ಇತ್ತು ನೋಡ್ಕೊಳ್ಳಿಕ್ಕೆ. ದೊಡ್ಡ ಸಪೋರ್ಟ್ ಇತ್ತು ಅವಾಗ. ಮನೆ ಕಡೆ ಬಗ್ಗೆ ನಾವು ಬಾತಲ್ಲಿ ಕಟ್ಸ್ಕೊಳಕ್ಕಾಗಲಿಲ್ಲ. ಸರಿ, ನಿಮ್ಮ ಮಗಳ ಬಗ್ಗೆ ಹೇಳೋದಾದ್ರೆ, ದೋಸ್ತಿ ಅಂತ ಹೆಸರಿಟ್ಟಿರಿ, ಅವ್ರ ಬಗ್ಗೆ ಏನಾರು ನಮ್ಮ ಜೋಡಿ ಹಂಚ್ಕೊಳ್ಳೋದಾದ್ರೆ, ಮಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಪಾತ್ರ? ತಂದೆಗೆ ಬೇಸಿಕಲಿ ಮಗಳು ಭಾಳ ಪ್ರೀತಿ ಅಂತಾರೆ, ನಿಮ್ಮ ಮಗಳು ನಿಮಗೆ ಹೆಂಗೆ? ನನ್ನ ಮಗಳು ನಂಗೆ ಭಾಳ ಪ್ರೀತಿ, ಭಾಳ ಚಂದ, ಭಾಳ ಶಾಣ್ಯ. ಖರೇನ ಶಾಣ್ಯನೂ ಇದ್ದಾಳಕ್ಕೆ ಅದ್ರಾಗೇನು. ಆ್ಯಂಡ್ ಇಟ್ ಈಸ್ ಎ ನಾರ್ಮಲ್ ಚೈಲ್ಡ್. ಆ ವಯಸ್ಸಿನ ಹೆಣ್ಮಕ್ಳಿಗೆ ಏನೇನು ಇರಬೇಕು ಅವೆಲ್ಲ ಶೃಂಗಾರ ಮಾಡ್ಕೊಳ್ಳೋ ಚಟ, ಚಲೋ ಅರ್ಬಿ ಹಾಕೊಳ್ಳೋ ಚಟ, ಸ್ಟೈಲ್ ಮಾಡೋ ಚಟ, ಅವೆಲ್ಲ ಆಕೆಗೆ. ಫಾರ್ ವಿಚ್ ಐ ಆಮ್ ಆಲ್ಸೋ ಹ್ಯಾಪಿ ಆ್ಯಕ್ಚುಲಿ. ಸೊ MA ಇನ್ ಟೂರಿಸಮ್ ಆ್ಯಂಡ್ ಟ್ರಾವೆಲ್ ಇದ್ರಾಗ ಓದಾಳಕ್ಕೆ. ಅದ್ರಾಗ ಗೋಲ್ಡ್ ಮೆಡಲಿಸ್ಟ್ ಆಕೆ. ಆ್ಯಂಡ್ ಆ ಯೂನಿವರ್ಸಿಟಿ ಒಳಗಿನ ಪ್ರಥಮ ಗೋಲ್ಡ್ ಮೆಡಲಿಸ್ಟ್ ತೊಗೊಂಡದ್ದು ಪ್ರಥಮ ಹುಡುಗಿ ಇದು. ಸೊ ಈಗ ಮುಗಿಸ್ಕೊಂಡ್ಬಂದು ಬೆಂಗಳೂರಾಗ ಇಲ್ಲೇ ನೌಕರಿ ಮಾಡ್ಕೋತಾ ಆಕೆ. ನಾವು ಚಲೋ ಪಾರ್ಟ್ನರ್ ಹುಡ್ಕೊಂಡಿದ್ರೆ ನಾವು ಲಗ್ನ ಮಾಡ್ಬೇಕು, ಇಲ್ಲಾಂದ್ರೆ ನಾವು ಚಲೋ ಪಾರ್ಟ್ನರ್ ಹುಡುಕಿ ಮಾಡ್ಬೇಕು. ಸೊ ಅವ್ರಿಗೆ ಈ ನಾಟಕದ ಕ್ಷೇತ್ರದಲ್ಲಿ ಏನು ಅಷ್ಟು ಆಸಕ್ತಿ ಇಲ್ಲ ಅನ್ಕೋತೀನಿ. ಆಕೆ ಶಿ ಈಸ್ ಎ ಗುಡ್ ಆಡಿಯನ್ಸ್, ನೋಡ್ತಾಳೆ, ಮಾಡ್ತಾಳೆ. ಆಕೆ ಪ್ರಯತ್ನದಿಂದ ಆಕೆಗೆ ಅಭಿನಯ ಆಗಲಿ, ಸ್ವಲ್ಪ ಶೈ ನೇಚರು ಅದ ಹುಡುಗಿ ಅದು. ಸೊ ಆದರೆ ಡಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾಳೆ ಆಕೆ. 1-2-3 ಸ್ಟೇಜ್ ಪ್ರೋಗ್ರಾಮ್ ಅದು ಕೊಟ್ಟಾಳೆ. ಅದಾದ್ಮೇಲೆ ಶಿ ಡಿಡ್ ನಾಟ್ ಕಂಟಿನ್ಯೂ, ಕಾನ್ಸಂಟ್ರೇಟೆಡ್ ಮೋರ್ ಆನ್ ಹರ್ ಅಕಾಡೆಮಿಕ್ ಸ್ಟಡೀಸ್. ಆ್ಯಂಡ್ ಅವ್ರ ಅವ್ಗೆ ಆಕಿನ IAS ಆಫೀಸರ್ ಮಾಡ್ಬೇಕಂತಿತ್ತು, ಆದರೆ ಇಷ್ಟು ರಗಡಾತಕಿ. ನಿಮ್ಗೇನು ಆಸೆ ಇತ್ತು? ಅವ್ರ ತಾಯಿಯವ್ರಿಗೆ IAS ಮಾಡ್ಬೇಕಂತಿತ್ತು, ನಿಮ್ಗೇನಿತ್ರಿ? ನನಗೆ ಆಕಿ ಭಾಳ ಖುಷಿಯಿಂದ ಇರ್ಬೇಕಂತ. ಈಗ ನಿಮ್ಮ ಮನೆ ಹೆಸರು ಆಸ್ತಿ ದೋಸ್ತಿ ಆಸ್ತಿ ಹಿಂಗೈತಿ, ಇದೇನು ಅವ್ರ ಹೆಸರಿಗೆ ಇಟ್ಟಿದ್ದೋ ಏನೋ? ಅಲ್ಲ, ಇವು ನಾವೊಂದು ಇನ್ನೊಂದು ಮನೆ ತೊಗೊಂಡಿದ್ವಿ, ಅದ್ರ ಹೆಸರು ಆನಂದಮಯ ಅಂತ ಇಟ್ಟಿದ್ವಿ. ಸಂತೋಷ. ಅದಕ್ಕಿಂತ ಮೊದಲು ಇನ್ನೊಂದು ಫ್ಲ್ಯಾಟ್ ತೊಗೊಂಡಿದ್ದೆ, ಅದ್ರ ಹೆಸರು ಗುರುಬಲ ಅಂತ ಇಟ್ಟಿದ್ವಿ. ಎಲ್ಲಿದ್ದೆ? ಗುರುಬಲದಾಗಿದ್ದೇನೆ ಹೇಳೋದ್ರಾಗ ಒಂಥರ ಇದು. ಸೊ ಆಮೇಲೆ ನಮ್ಮ ಗುರುಗಳ ಬಲಾನು ಅದ ಅಂತ. ನನ್ನ ಸಂಸ್ಥೆ ಹೆಸರು ಗುರು ಇನ್ಸ್ಟಿಟ್ಯೂಟ್. ಸೊ ನನಗೆ ಕಬೀರನ ಮಾತಿನ ಮೇಲೆ ಭಾಳ ನಂಬಿಕೆ ಅದ. ಕಬೀರ್ ಒಂದು ಕಡೆ ಹೇಳ್ತಾರೆ, ನನ್ನ ಮನೆ ಬಾಗಿಲಿಗೆ ಗುರು ಮತ್ತು ಗೋವಿಂದ ಇಬ್ಬರು ಬಂದ್ರೆ ನಾ ಮೊದಲು ಗುರುವಿನ ಕಾಲು ಮುಗಿತೇನೆ, ಯಾಕಂದ್ರೆ ಗುರುನ ಗೋವಿಂದನ ತೋರಿಸ್ಕೊಟ್ಟ ನನಗಂತ. ಸೊ ಅಂಥ ಆ ಮಾತನ್ನು. ಸೊ ಅದಕ್ಕೆ ಗುರುಬಲ ಅದು. ಆಮೇಲೆ ಗುರುಗಳು ನನಗೆ ಆ ರೀತಿ ನಮ್ಮ ತಳಸದ ತಪೋಭೂಮಿ ಗುರುಗಳು ಭಯಂಕರ ಆಧ್ಯಾತ್ಮಿಕವಾಗಿ, ನಾ ಭಯಂಕರ ಲೋ ಆಗಿದ್ದಾಗ ನನಗೆ ಮ್ಯಾಲೆ ಎತ್ತಿದಂಥ ಇದು ಅದು. ಮೆಡಿಕಲಿ ನನಗೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಅನ್ನೋರು ಸಹಾಯ ಮಾಡಿದ್ರು ಅವಾಗ. ಈಗೂ ಡಾಕ್ಟರ್ ಪವನ್ ಜೋಶಿ ಇದ್ದಾರೆ, ಡಾಕ್ಟರ್ ಶಂಕರ್ ಬಿಜಾಪುರ್ ಇದ್ದಾರೆ, ಇವರೆಲ್ಲ ಸರ್ಕಲ್ನಾಗೂ ಇದ್ದೆ ನಾನು. ಸೊ ಹಂಗೆ ಅದರ ಹೆಸರು. ನಾವು ಹುಬ್ಬಳ್ಳಿಗೆ ಹೋಗಿ ಒಂದು ಫ್ಲ್ಯಾಟ್ ತೊಗೊಂಡ್ರು, ಅದು ಮಾಲ್ತಿ ಮನಿ ಅಂತದ. ಮೇಡಮ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗಿ. ಸೊ ಆದ್ರೆ ಯಾವುದ್ರ ಮೇಲೂ ಉಳ್ದವ್ರ ಹೆಸರಿಲ್ಲ, ಎಲ್ಲ ಕಾಗದ ಪತ್ರದ ಮೇಲೂ ನನ್ನ ಹೆಸರವ. ಎಷ್ಟ್ ದಿನ ಇಟ್ಕೊತೀರಿ ಸರ್ ಕೊಡ್ಬೇಕು? ಅಲ್ಲ, ಈಗ ಕೊಟ್ಬಿಟ್ಟಿನಿ, ಇರ್ತಾರ ಅವ್ರ ಹೆಸರು ಅಷ್ಟೇ. ಹಂಗ ಇದು ದೋಸ್ತಿ ಆಸ್ತಿ ಅಂತ. ದೋಸ್ತಿ ಆಸ್ತಿ ಇದು ಬಹಳ ಆಕ್ಚುಲಿ. ದೋಸ್ತಿನ ನಮ್ಗೆ ದೊಡ್ಡ ಆಸ್ತಿ. ಖರೆ ದೊಡ್ಡ ಆಸ್ತಿ ದೋಸ್ತಿನ. ಅವ್ರಿದ್ದಾಗನ ಎಲ್ಲ ಚಲೋ ನಡೀತೈತ್ರಿ. ಭಾಳ ಚಲೋ ಅನ್ನಿಸ್ತ್ರಿ ನಿಮ್ ಜೋಡಿ ಮಾತಾಡಿ. ಏನೇನೋ ತಿಳ್ಕೊಳಕ್ ಸಿಕ್ತು. ನಮ್ ಕಡೆ ಮಂದಿಗೆ ಬರೀ ನಾಟಕ ಮಾಡ್ತಾರ, ನಗಿಸ್ತಾರ ಇಷ್ಟ ಗೊತ್ತಿತ್ತು. ನಿಮ್ಮ ಜೀವನ ಬಹಳ ಮಂದಿ ಖಾಸ್ ಹೆಂಗೈತಿ ಅಂತ ಗೊತ್ತಿರ್ಲಿಲ್ಲ. ಅದೇ ತಿಳಿಸ್ಕೊಡೋ ಪ್ರಯತ್ನ ನಾವು ಇವತ್ತು ಮಾಡಿದೀವ್ರಿ. ನೀವು ನಮಗ್ ಟೈಮ್ ಕೊಟ್ರಿ, ಬಹಳ ಚಲೋ ನಮ್ಗ
ಸಹಕಾರ ಕೊಟ್ರಿ. ಥ್ಯಾಂಕ್ಸ್ ರೀ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಭಾಗ ಆಗಿದೆ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಭಾಳ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಿಲ್ರಿ ಎಷ್ಟು ಅಪ್ಸ್ ಆ್ಯಂಡ್ ಎಷ್ಟು ಡೌನ್ಸು. ಅವ್ರ ಮನಸ್ಸು ಬಿಚ್ಚಿ ಎಲ್ಲಾನು ಇವತ್ತು ಮಾತಾಡ್ಯಾರ. ಬರೀ ಬಣ್ಣ ಹಚ್ಚಿ ರಂಗಭೂಮಿ ಒಳಗೆ ಕಾಲಿಡೋದು ಅಷ್ಟೇ ಅಲ್ಲ, ನಿಮ್ಮನ್ನ ನಗ್ಸೋದು ಅಷ್ಟೇ ಅಲ್ಲ, ಅವ್ರ ಜೀವನದ ಬುಕ್ಕನ್ನು ತೆರೆದು ನಿಮ್ಮ ಮುಂದಿಟ್ಟಾರ. ಇದೆಲ್ಲ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ಕೊಂತ ಮುಂದೆ ಇನ್ನೊಬ್ರ ಜೋಡಿ ಮತ್ತೆ ಬರ್ತೀನಿ ರೀ. ನಮಸ್ಕಾರ ರೀ.